ಸುಜನೋನ ಯಾತಿ ವೈರಂ ಪರಹಿತ ಬುದ್ಧಿ ವಿನಾಶಕಾಲೇಪಿ ಛೇದೋಪಿ ಚಂದನತರುಹು ಸುರಭಯತಿ ಮುಖಂ ಕುಠಾರಸ್ಯ. ಸಜ್ಜನನ ಜೊತೆಗಿನ ನಮಗೆ ಬೇರೆ ಗಾದೆ ಒಂದು ಹೇಳುವುದುಂಟು. ಲೋಕದಲ್ಲಿ ಅದೇ ಸಂಸ್ಕೃತದಿಂದ ಬಂದದ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಲೋಕದಲ್ಲಿ ಹೇಳುವಾಗ ಗಂಧದ ಜೊತೆಗಿನ ತಗಾದೆಯ ಮುಂದೆ ಸಗಣಿಯ ಜೊತೆಗಿನ ತಗಾದೆ ಎಷ್ಟಾದೀತು ಅನ್ನುವ ಮಾತು ಹೇಳುವುದಿದೆ. ಅದೇ ಮಾತನ್ನು ಇಲ್ಲಿ ಛೇದೇಪಿ ಚಂದನತರುಹು ಸುರಭಯತಿ ಮುಖಂ ಕುಠಾರಸ್ಯ. ಸಜ್ಜನರ ಜೊತೆಗೆ ಗಲಾಟೆ ಮಾಡಿದರೆ ಅವರ ಒಳಿತಿನ ಮಾತುಗಳಿಂದ ನಮ್ಮ ಮನಸ್ಸು ಮತ್ತಷ್ಟು ಪಕ್ವವಾದೀತು ಹೊರತು ಹಾಳಾಗುವುದಿಲ್ಲ. ಹೇಗೆ ಚಂದನದ ಮರವನ್ನು ಕುಠಾರ ಅಂದರೆ ಕೊಡಲಿ ಕತ್ತರಿಸಿಯೇ ತೆಗೆದೀತು. ಆದರೆ ಚಂದನ ಯಾವತ್ತೂ ಕೂಡ ಅದರ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ. ಚಂದನದ ಗುಣ ಅನ್ನೋದು ಕುಠಾರದ ತುದಿಗೆ, ಕೊಡಲಿಯ ತುದಿಗೆ ತನ್ನ ಗಂಧವನ್ನೇ ಮೆತ್ತತ್ತೆ ಹೊರತು ಅದರ ಮೇಲೆ ಸೇಡು ಮೆತ್ತುವುದಿಲ್ಲ, ಅದರ ಮೇಲೆ ಅಸಹನೆಯನ್ನು ಮೆತ್ತುವುದಿಲ್ಲ. ಹಾಗೆ ಇಲ್ಲಿ ಆ ಉದಂಕನ ಜೊತೆಗಿನ ಒಡನಾಟದಿಂದ ಬಹುದಾ ಬೋಧ್ಯಮಾನೋಪಿ, ಅನೇಕ ಬಾರಿ ಅವನಿಗೆ ಅನೇಕ ಮಾತುಗಳನ್ನು ಹೇಳ್ತಾನೆ, ಇವನು ಅದಕ್ಕೆ ಉತ್ತರ ಕೊಡ್ತಾ ಇರ್ತಾನೆ. ಇವತ್ತು ಹಾಗೆ ಮಾತುಗಳು ಬೆಳೀತಾ. ಇವತ್ತು ಸ್ವಲ್ಪ ಏನಾದರೂ ನಾವು ವಾದ ಅಂತ ನಿಂತಾಗ ಹೊಸ ಪೀಳಿಗೆಯ ಬಿಸಿನೆತ್ತರಿನ ಮಂದಿ ಎಲ್ಲದಕ್ಕೂ ತಿರುಗಿ ಉತ್ತರ ಕೊಡ್ತಾರೆ. ನಮ್ಮಲ್ಲಿ ಆಗುವ ತಪ್ಪೇನು ಅಂದರೆ ಇಲ್ಲಿ ಉದಂಕನ ಸಮಾಧಾನವನ್ನು ಗಮನಿಸಬೇಕು. ಅವನು ಎಷ್ಟು ವಿಪರೀತವಾದ ಉತ್ತರಗಳನ್ನು ಕೊಟ್ಟಾಗಲೂ ಹಾಳಾಗೋಗು ಅಂತ ಹೇಳಲಿಲ್ಲ. ಅವನ ಮತ್ತು ಪ್ರಶ್ನೆಗಳಿಗೆ ಮತ್ತು ಅವನ ಹೊಡೆತದ ಹರಿತವಾದ ಮಾತುಗಳಿಗೂ ತಾನು ಎಷ್ಟು ಘಾಸಿಯಾದರೂ ಕೂಡ ಅದನ್ನು ಘಾಸಿ ಅಂತ ಮಾಡಿಕೊಳ್ಳದೆ ಅವನನ್ನು ಉತ್ತರಿಸ್ತಾ ಹೋಗ್ತಾನೆ. ತನ್ನಿಂದ ತಾನೇ ಅವನಿಗೆ ಆಮೇಲೆ ನಾನು ಇಷ್ಟು ಬೈದಾಗಲೂ ಇವರು ಪ್ರತಿಕ್ರಿಯೆ ನೀಡುವಾಗ ನನಗೆ ಒಳ್ಳೆಯದಾಗಲಿ ಅನ್ನೋದನ್ನೇ ಮಾತಾಡ್ತಿದ್ದಾರಲ್ವಾ ಅನ್ನೋದು ಅವನ ಮನಸ್ಸಿನಲ್ಲಿ ಇಳಿಯಿತು. ಹಾಗೆಯೇ ಅವನು ಅಹೋ ನಿಷ್ಕಾರಣಂ ಲೋಕೆ ಬಾಧಂತೆ ಬಹುದಾ ಜನಾನ್, ನೀನು ಈಗ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ನೀನು ಹೇಗೆ ಒಂದು ಕಷ್ಟ ಆದಾಗ ನಿನ್ನ ಹೊಟ್ಟೆ ನೋವು ಅಂತಂದಾಗ ಹೇಗೆ ಒದ್ದಾಡ್ತೀವೋ ಹಾಗೆ ಉಳಿದವರು ಕೂಡ ಅವರವರ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾರೆ. ನಿನ್ನ ನೋವು ಕೂಡ ನಿನಗೆ ಹೇಗೆ ಅತ್ಯಂತ ಕಷ್ಟಕಾರಿಯೋ ಹಾಗೆ ಅವರ ನೋವು ಕೂಡ ಅವರಿಗೆ ಕಷ್ಟಕಾರಿ ಅಲ್ವೋ ಅಂತ ಅನೇಕ ಮಾತುಗಳನ್ನು ಹೇಳಿದ ಮೇಲೆ ಅವನಿಗೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಆದರೆ ಧರ್ಮಾಧರ್ಮ ನಿಶ್ಚಯದ ವಿಷಯದಲ್ಲಿ ನಾನು ಅಸಮರ್ಥ, ನನಗೇನು ಗೊತ್ತಾಗ್ತಾ ಇಲ್ಲ, ಆದರೆ ನೀವು ಹೇಳೋದ್ರಲ್ಲೆಲ್ಲ ಏನೋ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೀಗೆಲ್ಲ ಮಾತಾಡ್ತಾ ಕೊನೆಗೆ ಅವನು ಹೇಳುತ್ತಾನೆ ಉದಂಕ, ಯದ್ಭಾವಿ ತದ್ಭವತ್ಯೇವ ಯದ್ಭಾವ್ಯಂ ನ ತದ್ಭವೇತ್ ಇತಿ ನಿಶ್ಚಿತ ಬುದ್ಧೀನಾಂ ನ ಚಿಂತಾ ಬಾಧತೆ ಕ್ವಚಿತ್. ಅವನು ಕೇಳುವುದೇನೆಂದರೆ, ನಾನು ನಿನ್ನ ಎಲ್ಲ ಅಪಹರಿಸಿದೆ, ನಿನ್ನ ವಸ್ತುಗಳನ್ನು ಅದರಲ್ಲಿ ಏನಿದೆ ಏನಿಲ್ಲ ಅಂತ ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಆದರೆ ನಾನು ನಿನಗೆ ತಗೊಂಡ ವಸ್ತುವಿನಿಂದ ನಿನಗೆ ಬೇಜಾರಾಗಲಿಲ್ವಾ? ನಾನು ಇಷ್ಟು ನಿನಗೆ ಹಿಂಸೆ ಮಾಡ್ತಾ ಇದ್ದೇನೆ, ಇಷ್ಟು ಮಾತುಗಳಿಂದ ಕಠೋರವಾಗಿ ಮಾತಿನ ಪೆಟ್ಟುಗಳನ್ನೇ ನಿನ್ನ ನೋಯಿಸ್ತಾ ಇದ್ದೇನೆ, ಇಷ್ಟು ಮಾಡಿದರೂ ನೀನು ಒಂಚೂರು ಕೂಡ ಬೇಸರಕ್ಕೊಳಗಾಗಲಿಲ್ಲಲ್ವಾ ಅಂದಾಗ ಅವನು ಹೇಳ್ತಾನೆ, ನಡೆಯಬೇಕಾದ್ದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಡೆಯಬಾರದ್ದನ್ನು ಯಾರೂ ಘಟಿಸುವಂತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದಾಗಿ ಇತಿ ನಿಶ್ಚಿತ ಬುದ್ಧಿನ, ಈ ರೀತಿ ನಡೆಯಬೇಕಾದದ್ದರ ನಡೆಯಬಾರದ್ದರ ಯಾವ ಅಂಶದಲ್ಲೂ ಭಗವಂತ ದಾರಿ ತಪ್ಪುವುದಿಲ್ಲ ಅನ್ನುವ ಎಚ್ಚರವುಳ್ಳಂಥವನಿಗೆ ನಾಸ್ತಿ ಚಿಂತ, ನನಗೆ ಯಾವತ್ತೂ ಚಿಂತೆ ಕಾಣಲಿಲ್ಲ. ಯಾಕೆಂದರೆ ಇದು ಈಗ ಹೋದ ವಸ್ತು ಇನ್ಯಾವುದೋ ಒಂದು ರೂಪದಲ್ಲಿ ನನಗೆ ಕೈ ತುಂಬುವುದೇ ಬತ್ತಿಸಿಕೊಳ್ಳುವುದಕ್ಕಾಗಿ, ಮೇಲೆ ಹತ್ತುವುದೇ ಇಳಿಯುವುದಕ್ಕಾಗಿ. ಹೀಗೆ ನೂರಾರು ಉದಾಹರಣೆಗಳನ್ನು ಅಲ್ಲಿ ಮುಂದೆ ಸಂಯೋಗ ವಿಪ್ರಯೋಗ ಅಂತಹ ಅನ್ನೋ ಮಾತುಗಳು ಬರ್ತವೆ. ಹೀಗೆ ಅವನು ಹೇಳಿದಾಗ ಅದರದ್ದು ಇನ್ನೂ ಸಾರಭೂತವಾದ ಒಂದು ಮಾತು, ಯದ್ಭಾವಂ ತದ್ಭವೇ ಧ್ರುವಂ, ಯಾವುದಾಗಬೇಕೋ ಅದು ನಡೆಯದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಹೇಳಿದ ಮೇಲೆ ನನ್ನನ್ನು ಸತ್ಸಂಗ ಪ್ರಭಾವೇಣ ಹರಿಸನ್ನಿಧಿ ಮಾತ್ರತಃ ಗತಪಾಪೋ ಲುಬ್ಧ ಕಶ್ಚ ಅನುತಾಪೀದಂ ಅಬ್ರವೀತ್. ತುಂಬ ಅನುತಾಪಪಟ್ಟ ಗುಳಿಕ ಉದಂಕನತ್ರ ನನಗೇನಾದರೂ ಉಪದೇಶ ಮಾಡಿ ನಾನು ಸರಿದಾರಿಗೆ ಬರಬೇಕು ಅಂತ ಆಸೆ ಆಗಿದೆ. ಇಲ್ಲಿಯ ತನಕ ನಡೆಸಿದ ಎಷ್ಟೋ ಜನರಿಗೆ ಕೊಟ್ಟ ಕಷ್ಟಗಳ ಮುಕ್ತಿಯನ್ನು ನಾನು ಪಡೀಬೇಕು, ನನ್ನಿಂದ ಆದ ಅನ್ಯಾಯದ ಅರಿವು ನನಗುಂಟಾಗಿದೆ, ಅದರಿಂದಾಗಿ ನನ್ನನ್ನು ಉದ್ಧರಿಸಿ ಅಂತ ಹೇಳುವಾಗ ಅವನ ಮೇಲೆ ಕಾರಣ, ಅವನು ಯಾರೋ ಈ ಯಾವ ವರ್ಣಕ್ಕೂ ಸೇರದಷ್ಟು ಕೆಳ ವರ್ಗದಲ್ಲಿ ಬಿದ್ದವನು. ಆದರೆ ಉದಂಕ ಈ ವಿಷಯದಲ್ಲಿ ಅವನ ನಡುವೆ ಏಕೆಂದರೆ ಅವನಲ್ಲಿ ಒಳಿತಿನ ಬೆಳಕು ಮೂಡುವುದಕ್ಕೆ ಬೇಕಾದ ಜಾಗ ಇದೆ ಅಂತಂದಾಗ ಬೆಳಕು ಹಚ್ಚಬೇಕು ಅಂತ ಬಯಸಿದ ಹೊರತು ಅಲ್ಲಿ ಇವನು ಯಾರೋ ಒಬ್ಬ, ಇವನಿಗೇನು ಹೇಳೋದು ಇವನಿಗೇನು ಬಿಡೋದು ಅಂತ ಮಾಡಲಿಲ್ಲ. ಅವನನ್ನು ಉಪದೇಶಿಸಿದ. ಉತ್ತಂಕ ಪತಿತಂ ಪ್ರೇಕ್ಷ್ಯ, ಇಷ್ಟು
ಜಾರಿ ಬಿದ್ದವನನ್ನು, ಎಲ್ಲ ಅಂಶದಿಂದಲೂ ಅತ್ಯಂತ ಹೀನ ಸ್ಥಿತಿಯಲ್ಲಿರುವವನನ್ನು ಕಂಡು ದಯಾಪರಃ ವಿಷ್ಣು ಪಾದೋದಕೇನೈವಂ ಅಭ್ಯಷಿಂಚತ್ ಮಹಾಮತಿ. ಅವನನ್ನು ಗಂಗೆಯ ಸ್ಮರಣೆ ಮಾಡಿ ಭಗವಂತನ ಪದವನ್ನು ಸ್ಪರ್ಶಿಸಿ ಬಂದ ಜಲದಿಂದ ಅವನನ್ನು ಪ್ರೋಕ್ಷಣೆ ಮಾಡಿದ. ಇಷ್ಟು ಮಾಡಿದ ತಕ್ಷಣ ಏನೋ ಎಲ್ಲ ಬದಲಾಯಿತು ಅಂತಲ್ಲ, ಇದು ಒಂದು ಸಾಧನೆಯ ಮಾರ್ಗಕ್ಕಿರುವಂತಹ ಒಂದು, ಅಂದರೆ ಗಂಗೆಯ ಪಾದದ ನೀರು ಅಂದರೆ ಅಥವಾ ಭಗವಂತನ ಪದತಲದ ನೀರು ಅಂದರೆ ಅದು ಬರೀ ನೀರಲ್ಲ, ಭಗವಂತನ ಗುಣಗಳನ್ನೇ ಹೊತ್ತು ಬಂದಿರುವಂಥದ್ದು. ಅದು ದ್ರವ ಅಂದರೆ ಬರೀ ದ್ರವ ಅಲ್ಲ, ಭಗವಂತನದ್ದೇ ರೂಪ. ನನ್ನ ಮೈ ಮೇಲೆ ಅಂಥದ್ದು ಬಿತ್ತು ಅನ್ನುವ ಆ ಭಾವದಿಂದಲೇ ಅವನಲ್ಲಿ ಮತ್ತಷ್ಟು ಶುಚಿ ಉಂಟಾಗಿ ಅವರು ಉಪದೇಶಿಸಿದ ಸ್ತೋತ್ರಗಳನ್ನು, ಉಪಾಸನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ತುಷ್ಟಾವ ಕಮಲಾಪತಿಂ, ಚೆನ್ನಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ. ಅನೇಕ ಸ್ತೋತ್ರದ ಮಾತುಗಳು ಬರ್ತವೆ. ಅವನ ಕೈಯಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡಿಸಿದ ಈ ನಾರದ ಪುರಾಣದ ಮಾತುಗಳು ಅತ್ಯಂತ ಸುಂದರವಾದದ್ದು. ಎಲ್ಲವೂ ಕೂಡ ನಾವು ಸಹಸ್ರನಾಮದಲ್ಲೂ ಈ ಮಾತು ಬರುತ್ತೆ, ಮಧ್ಯದಲ್ಲಿ ನೆನಪಾಯಿತು ಅಂತ. ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಎಲ್ಲವೂ ಕೂಡ ವಾಸುದೇವಾತ್ಮಕಾನಿ, ವಾಸುದೇವನೇ ಸ್ವಾಮಿಯಾಗಿ ಇರುವಂಥದ್ದು, ವಾಸುದೇವನಿಗೋಸ್ಕರವೇ ಅವನ ಒಡೆತನದಲ್ಲೇ ಇರುವಂಥದ್ದು. ಯಾವುದೆಲ್ಲ? ಇಂದ್ರಿಯಗಳು, ಮನಸ್ಸು, ನಿಶ್ಚಯ ಮಾಡುವಂತಹ ಬುದ್ಧಿ, ಒಳಗಿನ ದೇಹದಲ್ಲಿರುವ ಸತ್ವ, ತಿಳಿದು ಉಂಟಾದಂತಹ ತೇಜಸ್ಸು, ಮಾನಸಿಕವಾದಂತಹ ಬಲ, ಯಾವುದೇ ಒಳಿತಿನ ಕೆಲಸ ಮಾಡುವಾಗ ಇರುವಂತಹ ದೃಢವಾದ ನಿರ್ಧಾರ, ಕ್ಷೇತ್ರ ಈ ಶರೀರ, ಮತ್ತು ಈ ಕ್ಷೇತ್ರದಲ್ಲಿ ವಾಸಿಸುವಂತಹ ಜೀವ ಮತ್ತು ಭಗವಂತ, ಇದೆಲ್ಲವೂ ಕೂಡ ಭಗವಂತನಿಂದಲೇ. ಅಂದರೆ ಭಗವಂತನ, ಅಂದರೆ ನಮ್ಮಲ್ಲಿ ಒಂದು ಅಂತರ್ಯಾಮಿಯಾಗಿರುವ ರೂಪ, ಹೊರಗಿನಿಂದಿರುವ ಭಗವಂತನ ರೂಪವೂ ಸಹಜವಾಗಿ ಒಂದಕ್ಕೊಂದು ವಿರುದ್ಧವಾಗಿ ಎಂದೂ ಇರುವುದಿಲ್ಲ ಅನ್ನುವ ಹಾಗೆ ಅಲ್ಲಿ ಕ್ಷೇತ್ರಜ್ಞ ಅಂತ ಬಂದಾಗ ಆತ್ಮ ಅಂದರೆ ಸ್ವರೂಪ ಅಂತ ಅರ್ಥ. ಉಳಿದ ಕಡೆಯಲ್ಲೆಲ್ಲ ಆತ್ಮ ಅಂತಂದರೆ ಅದರ ಸ್ವಾಮಿ ಅಂತ ಅರ್ಥ. ಆತ್ಮಕಾನಿ, ಅದು ಭಗವಂತನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಅಂತ ಹೀಗೆ ಅವನು ಸ್ತೋತ್ರ ಮಾಡಿ, ವಿದ್ಯಾ ವಿದ್ಯಾತ್ಮಕಂ ಪ್ರಾಹು ಪರಾತ್ ಪರತರಂ ತಥಾ ಅನಾದಿ ನಿಧನಂ ಶಾಂತಂ ಸರ್ವಧಾತಾರಂ ಅಚ್ಯುತಂ. ಇಡೀ ಜಗತ್ತಿನ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಹೊರೆದು ಏನು ಬೇಕೋ ಕಾಲಕಾಲಕ್ಕೆ ಅದನ್ನು ಒದಗಿಸಿ ನಿರಂತರ ಸರ್ವಗತನಾಗಿ ಅತ್ಯಂತ ಹಳಬನಾಗಿ ಹೊಸಬರಿಗೆ ಮತ್ತಷ್ಟು ಹೊಸತನವನ್ನು ತುಂಬಿಕೊಂಡು ಎದುರುಗೊಳ್ಳುವ ಭಗವಂತನಿಗೆ ನತೋಸ್ಮಿ ಭೂಯೋ ಭೂಯೋ, ಮತ್ತೆ ಮತ್ತೆ ನಮಸ್ಕರಿಸ್ತೇನೆ ಅಂತ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ. ಒಟ್ಟಂತೂ ಅವಿದ್ಯಾ ಕಾಮಕರ್ಮಗಳ ಸಂಬಂಧ ಅನ್ನೋದು ದೂರವಾದಾಗ ಭಗವಂತನಿಗೆ ಒಬ್ಬ ಸಾಧಕ ಹತ್ತಿರನಾಗ್ತಾನೆ ಅಂತ ಹೀಗೆ ಆ ಮಾತು ಬರುತ್ತೆ. ಮುಂದೆ ಜಯಧ್ವಜ ಮತ್ತು ವೀತಿಹೋತ್ರ ಅನ್ನುವ ಇಬ್ಬರ ಸಂವಾದದಲ್ಲಿ ಅನೇಕ ಧರ್ಮಶಾಸ್ತ್ರಗಳ ಚರ್ಚೆ ನಡೆಯುತ್ತೆ. ಅಲ್ಲಿ ಭಗವಂತನ ಮಾಹಾತ್ಮ್ಯವನ್ನೇ ಹೆಚ್ಚು ಮಾತಾಡ್ತಾರೆ. ಬೃಹಸ್ಪತಿ ಮತ್ತು ಇಂದ್ರರ ನಡುವಿನ ಸಂವಾದ ಬರುತ್ತೆ. ಅದರಲ್ಲಿ ಮನ್ವಂತರಗಳ ಕಥೆಯನ್ನು ಅವರು ಹೇಳ್ತಾರೆ. ಇದರ ಮಧ್ಯದಲ್ಲಿ ಆ ಸ್ತೋತ್ರದ ಮಧ್ಯದಲ್ಲಿ ನಾವು ಹೇಳುವಂಥದ್ದು ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಇದನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲೂ ಹೇಳುವ ಮಾತು. ಈ ಮಾತು ಸ್ವಲ್ಪ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಅಂತಲೂ ಒಂದು ಮಾತಿದೆ. ಆ ಮಾತು ತಪ್ಪು ಅಂತಲ್ಲ, ಅದು ಬೇರೆ ಪುರಾಣದಲ್ಲಿ ಉಲ್ಲೇಖಗೊಂಡದ್ದು. ಆದರೆ ಆಚಾರ್ಯರು ಉದ್ಧಾರ ಮಾಡಿ ಕೊಟ್ಟದ್ರಲ್ಲಿ ಸ್ವಲ್ಪ ಹೆಚ್ಚಿನ, ಆಚಾರ್ಯರು ಉದ್ಧಾರ ಮಾಡಿದ್ದಾರೆ ಅಂದರೆ ಅದರಲ್ಲಿ ಇನ್ನೇನೋ ಒಂದು ಅಂಶ ಹೆಚ್ಚಿದಿರುತ್ತೆ. ಅದನ್ನು ಗಮನಿಸಬೇಕು ಅನ್ನೋ ದೃಷ್ಟಿಯಿಂದ ಅದು ಪುರಾಣದಲ್ಲಿ ಬಂದದ್ದು ಅನ್ನುವ ಕಾರಣಕ್ಕೋಸ್ಕರ ನಾನು ಎರಡನ್ನೂ ನೆನಪಿಸಿದೆ. ಅದರಲ್ಲಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ಕೆ ರೋಗಾ. ರೋಗ ಅಂದರೆ ಬರೀ ರೋಗ ಅಲ್ಲ, ರೋಗ ಜನಕರಾದಂತಹ ದುಷ್ಟಶಕ್ತಿಗಳು ಕೂಡ ಅಚ್ಯುತ ಅನಂತ ಗೋವಿಂದ ಅನ್ನುವ ನಾಮದಿಂದ ಭೀಷಿತಾ ಭಯಪಡ್ತಾರೆ. ಜಡ ರೋಗ ಏನು ಭಯಪಡುತ್ತೆ? ಭಯಪಡುವುದೇನಿದ್ರೂ ಕೂಡ ಅಲ್ಲಿರುವಂತಹ ನಿಯಾಮಕ ಶಕ್ತಿಗಳೆನಿಸಿದಂತಹ ದುಷ್ಟ ಶಕ್ತಿಗಳೇ. ಅಂತಹ ಶಕ್ತಿಗಳು ಭಗವಂತನ ನಾಮಸ್ಮರಣೆ ಮಾಡಿದಾಗ ದೂರ ಓಡಿ ಭೀಷಿತಾ ನಶ್ಯಂತಿ ಸಕಲಾಹ ರೋಗಾ. ಒಂದೆರಡಲ್ಲ, ಯಾವೆಲ್ಲ ರೋಗಗಳು, ಅದು ಮಾನಸಿಕ ರೋಗ ಇರಬಹುದು, ದೈಹಿಕ ರೋಗ ಇರಬಹುದು. ನಿಜವಾಗಿಯೂ ಕೂಡ ಈ ಮೂರು ನಾಮಗಳಿಗೆ ಈ ಮೂರು ನಾಮದ ಮಹತ್ವವನ್ನು ಹಲವು ಬಾರಿ ಮತ್ತೆ ಮತ್ತೆ ಬೇರೆ ಬೇರೆ ಭಕ್ತರ ಬಾಯಿಯಲ್ಲಿ ಈ ಪುರಾಣ ಹೇಳಿಸುತ್ತೆ. ಅದ್ಭುತವಾದ ನಾಮ. ನಾವು ನಮ್ಮ ಎಲ್ಲ ಕರ್ಮಾಂಗಗಳು ಮುಗಿದ ಮೇಲೂ ನಾವು ಈ ಮೂರು ನಾಮಗಳನ್ನೇ
ನಮಗೆ ದಾಸರು ಕೂಡ ಯಾರು ಇಟ್ಟರೋ ನಿನಗೆ ಈ 3 ನಾಮ ಅಂತ, ನಮಗೆ ನಾಮ ಅಂದರೆ ತಲೆಯಲ್ಲಿ ಇನ್ನೇನೋ ಬೇರೆಯೇ ಓಡ್ತಾ ಇರುತ್ತೆ. ಅವ್ರ ನಾಮ ಹಾಕಿದ್ರು ಇವ್ರ ನಾಮ ಹಾಕಿದ್ರು ಅಂತ ಎಲ್ಲಿಂದ ಎಲ್ಲಿಗೂ ಅರ್ಥ ಆಗುತ್ತೆ. ಅದರ ಮಹತ್ವವನ್ನು ಪುಂಡ್ರಧಾರಣೆ ಅಂತ, ನಿಜವಾಗಿ ನಾಮ ಅಂತ ಅನ್ನುವ ಶಬ್ದ ಅಲ್ಲ, ಪುಂಡ್ರ ಅಂತ ಶಬ್ದ. ನಮ್ಮಲ್ಲಿರುವ ಪುಂಡತನವನ್ನು ರಹಯತಿ, ದೂರಕ್ಕೆ ಓಡಿಸುತ್ತೆ. ಆದ್ದರಿಂದ ಇದಕ್ಕೆ ಪುಂಡ್ರ ಅಂತ ಹೆಸರು. ನಮ್ಮೊಳಗಿನ ಕೆಟ್ಟತನವನ್ನು, ನಮ್ಮೊಳಗಿನ ದುಡುಕುತನವನ್ನು, ನಮ್ಮೊಳಗಿನ ದುಡುಕುತನದ ಜೊತೆಗಿನ ಭ್ರಮೆಗಳನ್ನು ದೂರ ಮಾಡುತ್ತೆ ಎನ್ನುವ ಕಾರಣಕ್ಕೆ. ಯಾಕೆಂದರೆ ಅದು ಕೃಷ್ಣನ ಪದತಲದ ಸ್ಪರ್ಶಕ್ಕೆ ಒಳಗಾದಂತಹ ಚಂದನ, ಗೋಪಿ ಚಂದನ. ಭಗವಂತನ ಅದು ಬರೀ ಕೃಷ್ಣ ಅಂತ ಅಲ್ಲ, ಕೃಷ್ಣ ಭಕ್ತರ ಸಂಪರ್ಕ ಆಗಿದ್ರೂ ಕೂಡ ನಾವು ಈ 5000 ವರ್ಷದ ನಡುವೆ ಎಷ್ಟು ದೂರಕ್ಕೆ ಬಂದುಬಿಟ್ಟಿದ್ದೇವೆ. ಅಂತಹ ಭಕ್ತರ ಪಾದದ ಸ್ಪರ್ಶ ಆದರೂ ಕೂಡ ಅವರು ಕೃಷ್ಣನ ಸ್ಪರ್ಶ ಮಾಡಿರ್ತಾರೆ. ಆ ಸ್ಪರ್ಶ ಅವರಿಗಾಗಿದ್ದ ಮೇಲೆ ಅವರ ಸ್ಪರ್ಶದಲ್ಲಿಯೂ ಕೃಷ್ಣ ಇರ್ತಾನೆ ಅನ್ನುವ ನಂಬಿಕೆಯಿಂದ ನಾವು ಹಚ್ಚಿಕೊಳ್ಳುವ ಭಗವಂತನ, ಅಂದರೆ ಅದು ಮತ್ತೆ ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟ ಚಿಹ್ನೆಯೂ ಅಲ್ಲ ಅನ್ನೋದನ್ನು ಈ ಪುರಾಣದಲ್ಲಿ ಬೇರೆ ಬೇರೆ ಕಡೆ ಮತ್ತೆ ಹೇಳ್ತಾರೆ. ಇದನ್ನು ಹಚ್ಚಿಕೊಳ್ಳಬೇಕಾದು ಅಂತ ಬಂದಾಗ ಕೃಷ್ಣ ಭಕ್ತರು ಅಂತ ಅನ್ನೋದು ಒಂದೇ ಗುಣ. ಅದು ಅಲ್ಲಿ ಭಕ್ತರು ಅಂತಂದರೆ ಇನ್ನೂ ಮುಖ್ಯ ಹೇಳಬೇಕು ಅಂದರೆ ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಹಿಂದಕ್ಕೆ ಬರಬೇಕು ಅಂದರೆ, ಯಾರಿಗೆ ಶಾಸ್ತ್ರಗಳ, ವೇದಾದಿ ಶಾಸ್ತ್ರಗಳು, ವೇದಾನುಸಾರಿಯಾದ ಶಾಸ್ತ್ರಗಳ ಅಧ್ಯಯನದಲ್ಲಿ ರುಚಿ ಇದೆ, ಅವರು ಎಲ್ಲರೂ ಕೂಡ ಮಾಡಿಕೊಳ್ಳಬೇಕಾದಂತಹ, ಯಾರು ವೇದವನ್ನು ಯಾರು ಓದಿದ್ರು ಅವರು ಯಾವುದೇ ಮತದಲ್ಲಿರಲಿ, ವೇದ ಓದುವುದಕ್ಕೆ ಬೇಕಾದ ಅಧಿಕಾರದ ಸಿದ್ಧಿಗೋಸ್ಕರ, ವೇದಾಂತ ಸಾಮ್ರಾಜ್ಯದ ಪರಿಚಯಕ್ಕೋಸ್ಕರ, ವೇದಾನುಸಾರಿಯಾದ ಶ್ರುತಿ ಸ್ಮೃತಿಗಳ ಅನುಸಂಧಾನವನ್ನು ಮಾಡುವುದಕ್ಕೋಸ್ಕರ, ಅರ್ಹತೆಯನ್ನು ಸಂಪಾದಿಸುವುದಕ್ಕೋಸ್ಕರ ಭಗವಂತನ ಪದತಳದ ಧೂಳನ್ನು ನೆತ್ತಿಯಲ್ಲಿ ಇಟ್ಟುಕೊಂಡು ನಾವು ನಿನ್ನ ದಾಸ ಅನ್ನುವ ಎಚ್ಚರಿಕೆಯನ್ನು ಹೊಂದುವ ಒಂದು ಭಾವ.